रियासत भर में समाजी व तालीमी सर्वे का आगाज़ हो चुका है। बेलगाम में भी 22 सितंबर को इसके आगाज़ की खबर दी गई है, लेकिन वहीं ये बात भी सामने आ रही है कि सर्वे का माकूल निज़ाम नहीं बनाया गया है। एक तरफ सर्वर डाउन की बात कही जा रही है तो वहीं कई इलाकों की तकसीम में बेतरतीबी की बात भी सामने आ रही है। इसी ज़मन में आज बेलगाम में असातिज़ा की जानिब से डिप्टी कमिश्नर को अर्ज़दाश्त पेश की गई। इनकी शिकायत है कि बेलगाम ज़िले में असातिज़ा की परेशानियों को बालाए ताक रखते हुए इन पर मुसलसल ज़ायद काम का बोझ रखा जा रहा है। एक तरफ जिस्मानी तौर पर अपाहिज असातिज़ा को सर्वे की ड्यूटी सौंपी गई है तो वहीं उम्र रसीदा असातिज़ा जो रिटायरमेंट के करीब हैं और किसी न किसी मरज़ में मुब्तला हैं, उन्हें भी सर्वे ड्यूटीज़ का ऑर्डर दिया गया है। इसके अलावा BLO का काम भी सौंपा गया है। दशहरे की छुट्टियों के बावजूद दो एक्स्ट्रा ड्यूटीज़ करने पर मजबूर किया जा रहा है, जबकि दीगर सरकारी अहलकारों को सर्वे के काम से दूर रखा गया है। इस तरह की शिकायतें लेकर डिप्टी कमिश्नर के ज़रिए असातिज़ा की जानिब से हुकूमत को अर्ज़दाश्त पेश की गई। पेश है एक रिपोर्ट। ಗಣತಿಯನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ, ಅದನ್ನು ನಾವು ಸ್ವಾಗತಿಸುತ್ತೇವೆ. ಆದರೆ ಸರ್ಕಾರಿ ಶಾಲೆಯ ಶಿಕ್ಷಕರನ್ನು ಅವರ ಅನುವು ನೋವಿನ ಅಲುವುಗಳನ್ನು ನೋಡಲಾರದೆ ಬೆಳಗಾವಿ ಜಿಲ್ಲೆಯಲ್ಲಿ ಭಾಳಷ್ಟು ಮಾರಣಾಂತಿಕ ಕಾಯಿಲೆ ಇರುವಂಥವರು ಮತ್ತು ಅಂಗವೈಕಲ್ಯ ಇರತಕ್ಕಂಥವರು ಮತ್ತು BLO ಕೆಲಸ ಮತದಾರರ ಪರಿಷ್ಕರಣೆಯನ್ನು ಅದು ಕೆಲಸವನ್ನು ಮಾಡಬೇಕು ಮತ್ತು ಗಣತಿಯನ್ನು ಮಾಡಬೇಕು. ಎಟ್ ಎ ಟೈಮ್ ಎರಡೆರಡು ಕೆಲಸ. ಈ ಎಲ್ಲ ಗೊಂದಲಗಳಾಗಿ ಶಿಕ್ಷಕರಿಗೆ ಒತ್ತಡ ಆಗ್ತಾ ಇದೆ ಸರ್. ನಮಗೆ ದಸರಾ ರಜೆ, ಶಿಕ್ಷಕರು ಹಬ್ಬ ಹರಿದಿನಗಳಲ್ಲಿ ತಮ್ಮ ತಂದೆ ತಾಯಿ ಅತ್ತೆ ಮಾವ ಮಕ್ಕಳ ಜೊತೆಗೆ ಹೋಗತಕ್ಕಂಥ ವಾತಾವರಣ. ಆದರೂ ಕೂಡ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ಸರ್ಕಾರದ ಆದೇಶವನ್ನು ಈಡೇರಿಸಲಿಕ್ಕೆ ಸಿದ್ಧರಿದ್ದೇವೆ. ಆದರೆ ಸುಮಾರು 400 ಜನ ಬೆಳಗಾವಿ ಗ್ರಾಮೀಣ ಮತ್ತು ಬೆಳಗಾವಿ ನಗರದಲ್ಲಿ BLO ಕೆಲಸ 400 ನಮ್ಮ 250 ಜನರಿಗೆ ಟೀಚರ್ಸ್ಗಿದೆ, ಅವರನ್ನು ತೆಗೆದುಕೊಂಡು ಇಲ್ಲೇ ಕೆಲಸ ಮಾಡಿಸ್ತಾ ಇದ್ದಾರೆ, ಅಲ್ಲೂ ಮಾಡ್ತಾರೆ. ಎಟ್ ಎ ಟೈಮ್ ಈಗ ಅದು ಸರ್ದಾರದಲ್ಲಿ ಅದು ಟ್ರೈನಿಂಗ್ ನಡೀತಾ ಇದೆ. ಆ ಕೆಲಸವನ್ನು ಮಾಡಂತ ಅವ್ರು ಹೇಳ್ತಾರೆ, ಈ ಕೆಲಸವನ್ನು ಮಾಡಂತ ಇವ್ರು ಹೇಳ್ತಾರೆ. ಎರಡೂ ಇಲಾಖೆಯವರು ಕೂಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದು ಈ ಕೆಲಸವನ್ನು ಮಾಡಿಸಬೇಕು. ಮತ್ತು ಇರ್ತಕ್ಕಂಥವ್ರು ನೋಡ್ತಾ ಇದ್ದೀರಿ, ನಾವು ನಡಿಲಿಕ್ಕೆ ಆಗಂಗಿಲ್ಲ. ಆ ವೀಲ್ ಚೇರ್ನಲ್ಲಿ ನಡೀತಕ್ಕಂಥವ್ರಿಗೆ ಅಪಾರ್ಟ್ಮೆಂಟ್ಗಳನ್ನು ಹತ್ತಿ ಅವ್ರು ಗಣತಿ ಮಾಡೋದ್ರೆ ಯಾವ ನ್ಯಾಯ ಸರ್? ಇದು ಮಾನವೀಯ ದೃಷ್ಟಿಯಿಂದ ತಾವೇ ಮಾಡಿರ್ತಕ್ಕಂಥ ಸರ್ಕಾರದ KCSR ನಿಯಮದಲ್ಲಿ ಅವ್ರಿಗೆ ಅವಕಾಶ ಇದೆ. ದಯಮಾಡಿ ಅವ್ರಿಗೆ ಅವಕಾಶ ಮಾಡಿಕೊಂಡು, ನಾವು ಯಾರೂ ಇಲ್ಲ ಅಂದಿಲ್ಲ. ಗ್ರಾಮೀಣದಲ್ಲಿಯೂ ಸುಮಾರು 1000 ಜನ ಕೆಲಸ ಮಾಡ್ತಾಯಿದ್ದೀವಿ, ನಗರದಲ್ಲಿ ಸುಮಾರು 400 ಜನ ಕೆಲಸ ಮಾಡ್ತೇವೆ. ಬೇರೆ ಇಲಾಖೆಯಲ್ಲಿ ಇದ್ದಾರೆ ಸರ್, ಬೇರೆ ಇಲಾಖೆಯಲ್ಲಿ ಯಂಗ್ಸ್ಟರ್ಸ್ ರಿಕ್ರೂಟ್ಮೆಂಟ್ ಇದ್ದಾರೆ, ಅವರನ್ನು ತೆಗೆದುಕೊಂಡ್ರಿ ದಯಮಾಡಿ. ಪದೇ ಶಿಕ್ಷಕರನ್ನು ಎಲ್ಲ ಕೆಲಸಕ್ಕೆ ಒತ್ತಡ ಮಾಡೋದಲ್ಲ. ಗೌರವದಿಂದ ನಾವು ಕೇಳ್ತಾ ಇದ್ದೀವಿ ಸರ್ಕಾರದಲ್ಲಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ. ನಮ್ಮದು ಯಾವುದೇ ವಿರೋಧ ಇಲ್ಲ. ಇವರಿಗೆ ನ್ಯಾಯ ಕೊಡುವವರೆಗೂ ದಯಮಾಡಿ ನಾವು ಈಗ ಮಾನ್ಯ ಅಧಿಕಾರಿಗಳ ADC ಸಾಹೇಬ್ರ ಜೊತೆ ಮಾತಾಡಲಿಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಕಾರ್ಯದರ್ಶಿಗಳು ಹೋಗಿದ್ದಾರೆ. ಅಲ್ಲಿ ಮಾತುಕತೆ ಸಫಲವಾಗದೇ ಹೋದ ಪಕ್ಷದಲ್ಲಿ ಸಂಘಟನೆ ಕಠೋರವಾದ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಅದಕ್ಕಾಗಿ ದಯಮಾಡಿ ನಮ್ಮ ಶಿಕ್ಷಕರ ಬೀದಿಗಿಳಿಯಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ. ಸಹಕಾರದಿಂದ ಒಳ್ಳೆಯ ಭಾವನೆಯಿಂದ ಕೆಲಸ ಮಾಡಿಕೊಳ್ಳ್ರಿ ಅಂತ ಸರ್ಕಾರದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ನಾಗರಾಳ್ ಸಾಹೇಬರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ದಯಮಾಡಿ ಇವತ್ತು ಸಂಜೆ ಒಳಗಡೆ ಇದಕ್ಕೆ ನಿರ್ಧಾರ ಕೊಟ್ಟು ಇವರಿಗೆ ಮುಕ್ತಿ ಕೊಡಬೇಕು, ಅವರ ರಿಲ್ಯಾಕ್ಸೇಷನ್ ಅವ್ರು ಕೊಡಬೇಕು. ಇಲ್ಲದೆ ಹೋದ ಪಕ್ಷದಲ್ಲಿ ಸಂಘಟನೆ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದಾಗುವುದು. KS ರಾಚನ್ನವರ್, ಜಿಲ್ಲಾ ಸಂಘದ ಪದಾಧಿಕಾರಿಗಳು. ನಮಸ್ಕಾರ ಸರ್, KV ಕುಷ್ಟೆ. ನಮಗೆ ಸರ್ವೈಕಲ್ ಪ್ರಾಬ್ಲಮ್ ಇದೆ ಮತ್ತು ನೆಕ್ ಪ್ರಾಬ್ಲಮ್ ಇದೆ, ಡಿಸ್ಲಿಪ್ ಇದೆ. 4, 5, 6, 7 ಮತ್ತು ಇದು ನಡೆಯೋಕೆ ಚಲೋ ಆಗೋದಿಲ್ಲ ರೀ. 5-10 ಮಿನಿಟ್ಸ್ ತೊಂದರೆ ಆಗ್ತದೆ. ಮತ್ತು ಮಾವು ಬರ್ತೈತೆ ರೀ ಎಲ್ಲ ನಡೆಯೋಕೆ. ಅನಿಲಕ್ಕೆ ಭಾಳ ಟೈಮ್. ಈಗ ನಿಮಗೆ ಡ್ಯೂಟಿ ಮಾಡಬೇಕಂತ ಸರ್ವೆ ಡ್ಯೂಟಿ ಮಾಡಬೇಕಂತ ಆರ್ಡರ್ ಬಂದಿದ್ದಾವೆ ರೀ. ಅದು ಬೇಡ ಇತ್ತು ನಮಗೆ. ಅದೇ ರೀತಿ ಏಲ್ ಮೇಲೆ ಇರುವಂಥವ್ರಿಗೂ ಕೂಡ ಆರ್ಡ್ರ್ ಬಂದಿದ್ದಾವೆ. ಅದೇ ಜೊತೆಗೆ ಈಗ ನಾವು ಸಪೋಸ್ ನಾನು ಕಡೂರಲ್ಲಿ ಡ್ಯೂಟಿ ಮಾಡ್ತಾ ಇದ್ದೇನೆ ಸರ್, ಆಜಮ್ ನಗರಕ್ಕೆ ನಮ್ಗೆ ಲೊಕೇಶನ್ ಕೊಟ್ಟಿದ್ದಾರೆ. ಅಂದ್ರೆ ನಾವು ಎಲ್ಲಿ ನೌಕರಿ ಮಾಡ್ತೀವಲ್ಲ ಆ ಒಂದು ಏರಿಯಾದಲ್ಲಿ ನಮ್ಗೆ ಕೊಟ್ಟಿದ್ದಾದ್ರೆ ನಾವು ಮಾಡ್ಬೋದು. ನಮ್ಮ ಏರಿಯಾವನ್ನು ಬಿಟ್ಟು ಬೇರೆ ಏರಿಯಾಗಳಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಈ ರೀತಿಯಾಗಿದ್ದಾದ್ರೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಜೊತೆಗೆ ನಾವು ಹಬ್ಬದ ಒಂದು ವಾತಾವರಣದಾಗ ಇರುವಂಥ ಸಂದರ್ಭದೊಳಗೆ ನಾವು ಹೋಗಿ ಇನ್ನು ಘನವೆತ್ತು ಸರ್ಕಾರದ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಟ್ ಇರುವಂಥ ಒಂದು ಸಿಚುವೇಶನನ್ನು ಬಿಟ್ಟು ಇಲ್ಲದೇ ಇರುವಂಥ ಸಿಚುವೇಶನ್ನ ನಮ್ಗೆ ಕ್ರಿಯೇಟ್ ಮಾಡಿ ಮೈಂಡ್ಲಿ ಕೂಡ ನಾವು ಸೆಟ್ ಇಲ್ಲ ಸರ್. ಜೊತೆಗೆ ಯಾಕಂದರೆ ಸೂಟಿ ಇದೆ, ಮಕ್ಕಳ ಒಂದು ದಸರಾ ರಜೆ ಇದೆ. ಆ ಒಂದು ದಸರಾ ರಜೆ ಒಳಗೆ ನಾವು ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ನಮ್ಗೆ ಸರಿಯಾದ ಒಂದು ಸೂಕ್ತವಾದಂಥ ಸ್ಥಳಾವಕಾಶ ಕೊಡದೆ
ಹಿರೇಬಾಗೇವಾಡಿ ಕಡೆಗೆ ಹಿಂಗೆ ಎಲ್ಲರನ್ನೂ ಕೂಡ ಭಾಳಷ್ಟು ಏರಿಯಾದಲ್ಲಿ ಅಲಾಟ್ಮೆಂಟ್ ಮಾಡಿದ್ದಾರೆ. ಜೊತೆಗೆ ಗರ್ಭಿಣಿ ಸ್ತ್ರೀಯರಿದ್ದಾರೆ, ಜೊತೆಗೆ BP ಶುಗರ್ ಇದ್ದವ್ರು ಇದ್ದಾರೆ, ಅದು ಇರಲಿ ನಾರ್ಮಲ್. ಜೊತೆಗೆ ನಿವೃತ್ತಿ ಅಂಚಿನಲ್ಲಿ 58, 59 ಬಂದವ್ರಿಗೂ ಕೂಡ ಈ ಆರ್ಡರನ್ನು ಕೊಟ್ಟಿದ್ದಾರೆ ಸರ್. ಜೊತೆಗೆ ಉದಾಹರಣೆ ನಾನು BLO ಇದ್ದೀವಿ, ಇದೇ ರೀತಿ BLO ಬಹಳಷ್ಟು ನಮ್ಮ ಶಿಕ್ಷಕರು ಇದ್ದಾರೆ. ಆ BLO ಇದ್ದು ಮತ್ತು ಈ ಒಂದು ಗಂಟೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಮಾಡಿದ್ರಿಂದ ಬಹಳಷ್ಟು ತೊಂದರೆ ಆಗಿದೆ. ಜೊತೆಗೆ ಅದು ಏನೊಂದು ಎಲೆಕ್ಟ್ರಿಕ್ ಇದ್ರದಿಂದ ಒಂದು ಏನು ಮ್ಯಾಪಿಂಗ್ ಅಂತ ತಿಳ್ಕೊಂಡು ಡೋರ್ ಮೇಲೆ ಹಚ್ಚಿ ಬಂದಿದ್ದಾರಲ್ಲ ಸರ್, ಅದೇ ರೀತಿ ನಾವು ಹೋಗೋದ್ರಿಂದ ಕೂಡ ನಮ್ಗೆ ತೊಂದರೆ ಆಗ್ತದೆ. ನಮಗೆ ಈ ಒಂದು ಏರಿಯಾದಿಂದ ಈ ಒಂದು ಏರಿಯಾ ಅಂತೇಳಿ ಕೊಟ್ಟಿದ್ದಾದ್ರೆ ನಾವು ಈಸಿಯಾಗಿ ಗಣತಿಯನ್ನು ಮಾಡ್ಬೋದು. ಆದ್ರೆ ಆ ರೀತಿ ಹೋಗಿದ್ದಾದ್ರೆ ಒಂದು ಮನೆಗೆ ಸಪೋಸ್ ಈಗ ಒಂದು 2 ಬಿಲ್ಡಿಂಗ್ ಅದಾರೆ ಸರ್, ನಂತರ 2 ಬಿಲ್ಡಿಂಗ್ ಮೇಲೆ ಕೆಳಗೆ ಇತ್ತಂದ್ರೆ ನಾ ಹಳೆ ಒಂದು 2007 ನಮ್ಮ ಬಿಲ್ಡಿಂಗ್ ಕಟ್ಟಿರ್ತೇನೆ, ಅದ್ರದ್ದೊಂದು ನಂಬರ್ ಬೇರೆ ಇರ್ತದೆ ಸರ್. ಆಮೇಲೆ ಈ ಕಟ್ಟಿದಂಥ ಒಂದು ಬಿಲ್ಡಿಂಗ್ ಅದ್ರದ್ದೊಂದು ಬೇರೆ ಇರ್ತದೆ ಸರ್. ಅಂದ್ರೆ ಇಬ್ಬರು ಗಂಟೆದಾರು ಅದೇ ಮನೆಗೆ ಬೇರೆ ಬೇರೆ ಥರ ಬೇರೆ ಬೇರೆ ಜನ ಹೋಗಿ ಭೇಟಿ ಆಗಬೇಕು. ಇದ್ಯಾವ ರೀತಿ ಒಂದು ಗಣತಿ ಗೊತ್ತಾಗ್ತಾ ಇಲ್ಲ ಸರ್. ಈಗ ನಿಮಗೆ ಆರ್ಡರ್ ಬಂದ ನಂತರ ನಿಮ್ಮ ಇಲಾಖೆಯವರಿಗೆ ನೀವು ನಿಮ್ಮ ತೊಂದರೆಗಳನ್ನು ಹೇಳಿದಿರಿ? ಹೌದು ಸರ್, ನಮ್ಮ ಮುಖಂಡರು ಈಗ ಒಂದು ವಾರದಿಂದನೂ ಇದೇ ಒಂದು ಏರಿಯಾದೊಳಗೆ ಇಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರಿಗೆ ಅಲಾಟ್ಮೆಂಟ್ ಮಾಡಿ ಅಂತ ಹೇಳಿ ಆ ಲಿಸ್ಟನ್ನು ಕೊಟ್ಟು ಬಂದಿದ್ದಾರೆ ಸರ್. ಆ ಲಿಸ್ಟನ್ನು ಬಿಟ್ಟು ಈಗಾಗಲೇ ನಮ್ಗೆ ಮೂರು ಥರದ ಒಂದು ಲಿಸ್ಟ್ ಬಂದಿದ್ದಾವೆ ಸರ್. ಮೊನ್ನೆ ಒಂದು ಬಂತು, ಇವತ್ತೊಂದು ಬಂತು, ಆಮೇಲೆ ಇವತ್ತೊಂದು ಬಂತು ಸರ್. ಬಂದು ಈಗ ಎಲ್ಲವೂ ಲಿಸ್ಟ್ ಬೇರೆ ಬೇರೆನೇ ಬಂದಿದ್ದಾವೆ ಸರ್. ಅದಕ್ಕೆ ನಮ್ಗೆ ಭಾಳ ಪ್ರಾಬ್ಲಮ್ ಆಗಿದೆ ಸರ್. ಇವತ್ತು ಏನು ಮನವಿ ಮಾಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀರಿ? ನಮ್ಗೆ ಸರಿಯಾದ ಒಂದು ಸೂಕ್ತವಾದಂಥ ಸ್ಥಳಾವಕಾಶವನ್ನು ಕೊಡ್ರಿ. ನಾವು ಎಲ್ಲಿ ಇದೀವಲ್ಲ ಲೋಕಲ್ ಅಲ್ಲಿ ನಮ್ಗೆ ಗಂಟೆ ಮಾಡಲಿಕ್ಕೆ ಕೊಡಿ. ಆಮೇಲೆ 58, 59 ನಿವೃತ್ತಿ ಅಂಚಿನಲ್ಲಿರುವಂಥ ಶಿಕ್ಷಕರನ್ನು ಬಿಡಿ, BLO ಕಾರ್ಯದಲ್ಲಿ ತೊಡಗಿರುವಂಥವ್ರನ್ನು ಬಿಡಿ. ಜೊತೆಗೆ ಆರೋಗ್ಯದ ಒಂದು ದೃಷ್ಟಿಯಿಂದ ಈ ರೀತಿ ಇರುವಂಥ ಎಲ್ಲ ನಮ್ಮ ಶಿಕ್ಷಕರ ವೃಂದವನ್ನು ಬಿಟ್ಟು ಮತ್ತು ಜೊತೆಗೆ ಇನ್ನೊಂದು ಬೇರೆ ಇಲಾಖೆಯವರು ಇದ್ದಾರೆ, ಆ ಒಂದು ಇಲಾಖೆಗೂ ಕೂಡ ಈ ಒಂದು ಕಾರ್ಯವನ್ನು ಹಂಚಿಕೆ ಮಾಡಿರಿ ಅನ್ನುವಂಥ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್. ತಮ್ಮ ಹೆಸರು? ನಾವು MP ಹೊಟ್ಟಿನವರು, KSPS ಕಡೋಲಿ.